ರಾಜ್ಯಾದ್ಯಂತ ಕೊರೋನಾ ತನಕ ಜಾಸ್ತಿ ಆಗ್ತಿರಬೇಕಾದ್ರೆ ಬೆಳಗಾವಿಯ ಬ್ರಿಮ್ಸ್ ಆಸ್ಪತ್ರೆ ಈಗ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದೆ. ಕೋಟ್ಯಾಂತರ ರೂಪಾಯಿ ನೀಡಿ ಖರೀದಿಸಿದ್ದ ವೈರಾಣು ಸಂಶೋಧನೆ ಮತ್ತು ರೋಗ ಪತ್ತೆ ಯಂತ್ರ ಈಗ ಸ್ಥಗಿತವಾಗಿದೆ. ಮುಖ್ಯ ಸೆನ್ಸಾರ್ ಹಾಳಾದ ಕಾರಣ ಇಲ್ಲಿ RT-PCR ಚೆಕಿಂಗ್ ನಡೀತಾ ಇಲ್ಲ. ಇದರಿಂದ ರೋಗಿಗಳಿಗೆ ಕೋವಿಡ್ ಪಾಸಿಟಿವ್ ಇದೆಯಾ ಇಲ್ವಾ ಅಂತ ರಿಸಲ್ಟ್ ಸಿಗ್ತಾ ಇಲ್ಲ. ಈ ಯಂತ್ರ ನಿಷ್ಕ್ರಿಯಗೊಂಡ ಕಾರಣ 6 ಜನ ಸಿಬ್ಬಂದಿ ಕೆಲಸ ಇಲ್ಲದೆ ಖಾಲಿ ಕೂತಿದ್ದಾರೆ. ಯಂತ್ರ ಹಾಳಾದ ಕಾರಣ ಈಗ ಬೆಳಗಾವಿಯ ಎಲ್ಲ ಟೆಸ್ಟಿಂಗ್ ಸ್ಯಾಂಪಲ್ ಅನ್ನು ಚಿಕ್ಕೋಡಿಗೆ ಕಳಿಸಲಾಗ್ತಾ ಇದೆ. ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಅಂತ ಹೇಳ್ತಾರೆ ಬೆಳಗಾವಿ ಜಿಲ್ಲೆಯ ಏನು ಒಂದು ಬೀಮ್ಸ್ ಆಸ್ಪತ್ರೆಯಲ್ಲಿ ವೈರನ್ನು ಪತ್ತೆ ಏನು ಆರ್ಟಿಫಿಷಿಯಲ್ ಮಷಿನ್ ಇದೆ ಅದು ಬಂದ್ ಬಿದ್ದಿರುವಂಥದ್ದು. ಇದು ಬಹಳ ದೊಡ್ಡ ಸುದ್ದಿ. ಯಾಕೆ ಅಂತಂದ್ರೆ ಇವತ್ತು ಏನು ಸರ್ಕಾರಗಳು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ರೆ, ಆದರೆ ಇವತ್ತು ಇಲ್ಲಿ JN1 ಇದೆಯಾ ಇಲ್ಲ ಅಂತಕ್ಕಂಥ ಒಂದು ಟೆಸ್ಟ್ ಅನ್ನು ಮಾಡ್ತಕ್ಕಂಥ ಏನು ಮಷಿನ್ ಇದೆ, ಮಷಿನ್ ಬಂದು ಬಿದ್ದಿರುವಂಥದ್ದು. ಇದನ್ನ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸುಮಾರು ದಿನಗಳಿಂದ ಬಿದ್ದು, ಯಾಕಂದ್ರೆ 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆರಂಭವಾದಂಥ ಈ ಒಂದು ಮಷೀನ್ ಇದೆ. ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಗೋವಿಂದ ಕಾರಜೋಳ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು. ಒಂದಿಷ್ಟು ಆಯಿತು, ಆದರೆ ಈಗ ಈ ಮಷಿನ್ ಬಂದಿದೆ, ನಾಳೆಗೆ ಆಗ್ಬೋದು, ಸರಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಯಾಕಂತಂದರೆ ಈ ಮಷಿನ್ ಇರೋದ್ರಿಂದನೇ ವೈರಸ್ ಏನಾಗಿದೆ, ಕೊರೋನಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಭಾಳ ಫಾಸ್ಟಾಗಿ ಗೊತ್ತಾಗೋದಂತು. ಮತ್ತು ಈಗ ಮ್ಯಾನ್ಯುವಲ್ ಆಗಿ ಮಾಡಬೇಕಾಗತ್ತೆ. ಈಗ ಈ ಒಂದು ಮಷಿನ್ ಯೂಸ್ ಇಲ್ಲದೆ ಇರೋದ್ರಿಂದ ಈ ಒಂದು ಬೆಳಗಾವಿ ನಗರ ಜಿಲ್ಲೆಯಾದಂಥ ಬರ್ತಕ್ಕಂಥ ಏನು ಪೇಷಂಟ್ಸ್ ಇದೆ, ಆ ಪೇಷಂಟ್ಸ್ಗಳಿಗೆ ಒಂದಿಷ್ಟು ತೊಂದರೆ ಹೋಗೋ ಚಾನ್ಸಸ್ ಇರುವಂಥದ್ದು. ಯಾಕಂತಂದರೆ ಇಮಿಡಿಯೇಟ್ ಆಗಿ ರಿಪೋರ್ಟ್ ಸಿಗುವಂಥದ್ದು. ಈಗ ಮ್ಯಾನ್ಯುವಲ್ ಆಗಿ ಮಾಡಬೇಕಾಗಿರುವಂಥ ಎಲ್ಲ ವಿಚಾರವಾಗಿ ಬೀಮ್ಸ್ನ ಡೈರೆಕ್ಟರ್ ಅಂತ ಡಾಕ್ಟರ್ ಅಶೋಕ್ ಅವರು ನಮ್ಮ ಜೊತೆ ಬನ್ನಿ, ಅವರನ್ನು ಮಾತಾಡ್ಸೋಣ. ಸರ್, ಎಷ್ಟು ದಿನಗಳಿಂದ ಬಂದು ಬಿದ್ದಿದೆ ಸರ್ ಇದು ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ಬಂದು ಬಿದ್ದಿದೆ. ನಾವು ಈಗ ಅವರಿಗೆ ರಿಪೀಟೆಡ್ಲಿ ಈಗ ರಿಮೈಂಡ್ರು ಹಾಕಿದ್ದೆವು. ಇದು ಇಂಪೋರ್ಟೆಡ್ ಮೆಷಿನ್ಸ್, ಇದರದ್ದೊಂದು ಸೆನ್ಸರ್ ಹೋಗಿದೆ. ಆ ಸೆನ್ಸರ್ ಪಾರ್ಟ್ ಸಿಗ್ತಾ ಇಲ್ಲ ಅಂತೇಳಿ ಅವ್ರ ಕಂಪ್ನಿಯವರು ಇದು ಮಾಡಿದ್ದಾರೆ. ಬಟ್ ಈಗ ಸಿಕ್ಕಿದೆ, ವಿದಿನ್ 2-3 ಡೇಸಲ್ಲಿ ಅವ್ರು ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ಬಟ್ ನಮ್ಮದು ಏನಿದೆ ಕಿಟ್, ಈಗ ಸ್ಯಾಂಪಲ್ ಕಲೆಕ್ಷನ್ ನಿರಂತರವಾಗಿ ಕ್ಯಾಸುಯಾಲಿಟಿಯಲ್ಲಿ ಮಾಡ್ತಿದ್ದೆವು. ಈಗ ಈಗ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರೆ ನಾವು ಚಿಕ್ಕೋಡಿಗೆ ಕಳಿಸ್ತಿದ್ದೆವು. ಈಗ ಕೇಸಸ್ ಭಾಳ ಕಡಿಮೆ ಬರ್ತದೆ. ಈಗ ಸದ್ಯದಲ್ಲಿ ಏನಾಗಿದೆ, ತಿಂಗಳಿಗೆ ಒಂದು 5-6 ಕೇಸ್ ಅಷ್ಟೇ ಬರ್ತಿದೆ. ಅದು ಯಾರ ಫಾರಿನಿಗೆ ಹೋಗುವವರು, ಅವರು ಈಗ ನಮಗೆ ಟೆಸ್ಟ್ ಅವರು ಬೇಕಂತ ಹೇಳಿ ಬರ್ತಿದ್ದಾರೆ. ಮತ್ತೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ RT-PCR ಮಷಿನ್ ತೆಗೆದುಕೊಂಡು ಈಗ ತಾವು ಚಿಕ್ಕೋಡಿಗೆ ವಾಪಸ್ 75-80 ಕಿಲೋಮೀಟರ್ ವಾಪಸ್ ಕಳಿಸುವಂಥದ್ದು ಒಂದಿಷ್ಟು ರೋಗಿಗಳಿಗೆ ಅನಾನುಕೂಲ ಆಗೋದಿಲ್ವಾ ಇದು? ಅಲ್ಲ, ಈಗ ರೋಗಿ ಅಂದ್ರೆ ನಮಗೆ ತಿಂಗಳಿಗೆ 4-5-6 ಬರ್ತಿದೆ ಅಷ್ಟೇ. ನಾವು ಸ್ಯಾಂಪಲ್ ಕಲೆಕ್ಷನ್ ಮಾಡ್ತಿದ್ದೆವು. ಈಗ ಕೇಸ್ ನಮ್ಮಲ್ಲಿ ಬೆಳಗಾವಿಯಲ್ಲಿ ಈಗ ನಮ್ಮಲ್ಲಿ ಯಾವುದು ಅಂತ ಸಸ್ಪೆಕ್ಟೆಡ್ ಕೇಸ್ ಈಗ ಇದಾಗ್ತಾ ಇಲ್ಲ, ಬಂದಿಲ್ಲ. ಹಾಗಾಗಿ ಈಗ ನಾವಾಗಿದೆ ಇದನ್ನು ನಾವು ರಿಪೀಟೆಡ್ಲಿ ಅವರಿಗೆ ರಿಮೈಂಡ್ ಮಾಡ್ತಿದ್ದೆವು ಕಂಪ್ನಿಗೆ. ಇಂಪೋರ್ಟೆಡ್ ಮೆಷಿನ್ ಇರೋದ್ರಿಂದ ಇದರ ಸೆನ್ಸರ್ ಇದು DME ಅವರು ಪರ್ಚೇಸ್ ಮಾಡ್ರೆ ಅಲ್ಲಿಂದ ಬಂದಿರ್ತದೆ. ಸ್ಟಾರ್ಟ್ ಆದ್ರೆ ಎಷ್ಟು ದಿನಕ್ಕೆ ಎಷ್ಟು ಟೆಸ್ಟ್ ಆಗುತ್ತೆ? ಇದು ಸ್ಟಾರ್ಟ್ ಆದ್ರೆ ನಮ್ಗೆ ಡೈಲಿ ಮಿನಿಮಮ್ 100 ಇದು ಮಾಡ್ತೇವೆ, ನಾವು ಟೆಸ್ಟ್ ಮಾಡ್ಬೋದು. ಮತ್ತು ಇವನ್ ನಾವು 24 ಅವರ್ಸ್ ರನ್ನಿಂಗ್ ಇಟ್ಟರೆ ಜಾಸ್ತಿಯೂ ಮಾಡ್ಬೋದು. ಅಪ್ ಟು 400 ವರೆಗೆ ಮಾಡ್ತೇವೆ ನಾವು. ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಟೆಕ್ನಿಷಿಯನ್ಸ್? ಇದರಲ್ಲಿ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ HOD ಇಸ್ ದ ಇನ್ಚಾರ್ಜ್ ಫಾರ್ ದಿಸ್ ಲ್ಯಾಬ್. ಮತ್ತೆ ಟೆಕ್ನಿಷಿಯನ್ 4 ಜನ ಇದ್ದಾರೆ. ಈಗ ಮೇನ್ ಅಂದರೆ ಈಗ ನಾವು ಕಿಟ್ಟು ಈಗ ಹುಬ್ಬಳ್ಳಿಯಿಂದ ಬರಬೇಕದು. ಅದು ಕಿಟ್ಟಿಗೆ ಈಗ ನಾವು ಇವತ್ತೊಬ್ಬರನ್ನ ಕಳಿಸಿದ್ದೇವೆ. ಅದು ಕಿಟ್ ತೊಗೊಂಡು ಬರ್ತಾರೆ. ಮತ್ತು ಇವತ್ತು ಅಥವಾ ನಾಳೆ ಅದು ರಿಪೇರಿಯೂ ಆಗ್ತದೆ. ಅದು ಆಗಿದ್ಮೇಲೆ ಇದು ಸ್ಟಾರ್ಟ್ ಮಾಡ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಮಷಿನ್ ಬಂದಿರುವಂಥದ್ದು ಇದರಿಂದ ಯಾವುದೇ ಕೂಡ ಏನಂತಂದ್ರೆ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾವು ಮ್ಯಾನ್ಯುವಲ್ ಕಿಟ್ಟಿಂದ ಮಾಡ್ತಿದ್ದೆವು, RT-PCR ಕಲೆಕ್ಷನ್ ಮಾಡ್ತಿದ್ದೆವು, RT-PCR ಕಿಟ್ಟಿಂದ ಮಾಡ್ತಿದ್ದೆವು. ಏನೂ ಪ್ರಾಬ್ಲಮ್ಸ್ ಇಲ್ಲ. ದಿನಕ್ಕೆ 300-400 ಚೆಕ್ಸ್ಗಳನ್ನು ಮಾಡಬೇಕಾಗಿತ್ತು, ಅದು ಈಗ ಸದ್ಯ ಸ್ಥಗಿತ ಆಗಿರುವಂಥದ್ದು. ಆದರೆ ಈಗ ಅಂದ್ರೆ ಆರ್ಟಿಫಿಷಿಯಲ್ ಮಾಡ್ತಾ ಇರತಕ್ಕಂಥ ಏನೋ ಇದನ್ನು ಮ್ಯಾನ್ಯುವಲ್ ಆಗಿ ಮಾಡ್ತಾವೆ. ಸುಮಾರು 3 ಕೋಟಿಗೂ ಹೆಚ್ಚು ಖರ್ಚಾದಂಥ ಈ ಒಂದು ಮಷೀನಲ್ಲಿ ಏನಾಗಿದೆ ಅಂದ್ರೆ ಸೆನ್ಸರ್ ಹೋಗಿರುವಂಥದ್ದು. ಕಳೆದ 3 ತಿಂಗಳಿಂದ ಏನು ಬೀಮ್ಸ್ ಅವರು ಒಂದು ಪತ್ರಲೋಪನ ಮಾಡ್ತಾ ಇದ್ದಾರೆ, ಪತ್ರವ್ಯವಹಾರ ಮಾಡ್ತಾರೆ. ಆದಷ್ಟು ಬೇಗ ಬಂದು ಈ ಒಂದು ರೆಡಿ ಮಾಡಬೇಕು ಅಂತ ಪರ್ಸನಲ್ ಆಗಿ ಕೂಡ ಫೋನ್ ಮಾಡಿದ್ದಾರೆ. ಆದರೆ ಇದುವರೆಗೆ ಅವರು ಯಾವುದೇ ಸ್ಪಂದನೆ ಮಾಡಿಲ್ಲ. ಆದರೆ ಈಗ ಏನಾಗಿದೆ ಅಂತಂದ್ರೆ ಸರ್ಕಾರದ ಮಾರ್ಗಸೂಚಿ ಬಂದ ಮೇಲೆ ಬಹಳಷ್ಟು ಹೆಚ್ಚಿಕೊಂಡಿರುವಂಥ ಮತ್ತೆ ನಾಳೆ ಹೊತ್ತಿಗೆ ಈ ಒಂದು ರೆಡಿ ಆಗ್ಬೋದು ಅಂತ ಹೇಳಿ ಆಶಯವನ್ನು ಕೂಡ ಡಾಕ್ಟರ್ ಅಶೋಕ್ ಅವರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರಂದೊಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಬೆಳಗಾವಿಯ ಬ್ರಿಮ್ಸ್ನ ವ್ಯವಸ್ಥೆ ಆದರೆ ಇನ್ನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಜಿಲ್ಲೆ ಅದು ರಾಯಚೂರು. ರಾಯಚೂರಿನಲ್ಲಿ ಜಿಲ್ಲಾಡಳಿತ ಈಗ ಹೈ ಅಲರ್ಟನ್ನು ಘೋಷಣೆ ಮಾಡಿದೆ. ರಾಯಚೂರು ನಗರದ ರಿಮ್ಸ್ ವೈದ್ಯಕೀಯ ಸಂಶೋಧನಾ ಬೋಧಕ ಆಸ್ಪತ್ರೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಮಿಕ್ರಾನ್ನ ಉಪತಳಿಯಿದೆ JN1 ಆತಂಕವನ್ನು ಎದುರಿಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಟ್ಟು 520 ಬೆಡ್ ಆಸ್ಪತ್ರೆಯಲ್ಲಿ ಸುಮಾರು 100 ವೆಂಟಿಲೇಟರ್ಗಳ ವ್ಯವಸ್ಥೆ ಇದ್ದು 30 ಬೆಡ್ಗಳನ್ನು ಸಜ್ಜುಗೊಳಿಸಿದ್ದಾರೆ. ಹೇಗಿದೆ ಅಲ್ಲಿನ ತಯಾರಿ ಅಂತ ನೋಡೋಣ.
ಒಮಿಕ್ರಾನ್ ಉಪತಳಿ JN1 ಆತಂಕ ಹಿನ್ನೆಲೆ ರಾಯಚೂರಿನಲ್ಲೂ ಕೂಡ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನ ವಹಿಸಲಿಕ್ಕೆ ಶುರು ಮಾಡಿದೆ. ನಾವೀಗ ರಾಯಚೂರಿನ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿರುವಂಥದ್ದು. ಈಗ ಇಲ್ಲಿ ಕೋವಿಡ್ ಇಂಟೆನ್ಸಿವ್ ಏನು ಕೇರ್ ಯೂನಿಟ್ ಅನ್ನು ಈಗಾಗಲೇ ಸ್ಥಾಪಿಸಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಸಿದ್ಧತೆಯನ್ನ ರಿಮ್ಸ್ ಹಾಸ್ಪಿಟಲ್ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಸಿದ್ಧತೆಗಳಾಗಿದೆ ಅನ್ನೋದನ್ನ ನೋಡೋಣ. ಈಗಾಗಲೇ ಏನು ಕೋವಿಡ್ನ 1ನೇ ಅಲೆ ಮತ್ತು 2ನೇ ಅಲೆಯ ಸಮಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾದ ಬಳಿಕ ಸಾಕಷ್ಟು ಸಲಕರಣೆಗಳನ್ನು ಕೂಡ ಇಲ್ಲಿ ಜೋಡಿಸಲಾಗಿತ್ತು. ಅದೇ ರೀತಿ ಈಗ ಏನು JN1 ಆತಂಕ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 30 ಬೆಡ್ಗಳು ಇದಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಈಗ 10 ಬೆಡ್ಗಳು ಸಂಪೂರ್ಣ ಉಪಕರಣಗಳಿಂದ ಸಿದ್ಧತೆ ಆಗಿರೋದನ್ನು ಈಗಾಗಲೇ ಅಧಿಕಾರಿಗಳು ತಿಳಿಸಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಏನು ವೆಂಟಿಲೇಟರ್ ಏನಿದೆ ಅದನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಅದರ ಒಂದು ಸಿದ್ಧತೆಗಳು ಕೂಡ ಇಲ್ಲಿ ಆಗಿರುವಂಥದ್ದು. ಈಗಾಗಲೇ ಒಂದು 30 ವೆಂಟಿಲೇಟರ್ಗಳನ್ನ ಇದಕ್ಕಾಗಿಯೇ ಮೀಸಲಿಟ್ಟಿರುವಂಥದ್ದು. ಜೊತೆಗೆ ಏನು ಮಲ್ಟಿ ಪ್ಯಾರಾ ಏನೊಂದು ಡಿಸ್ಪ್ಲೇ ಕಾಣ್ತಾ ಇದೆ, ಮಾನಿಟರ್, ಅದರ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಬೆಡ್ ಕೂಡ ಏನು ಆಕ್ಸಿಜನ್ನ ಸೌಲಭ್ಯವನ್ನು ಒದಗಿಸಿರುವಂಥದ್ದು ಕಾಣ್ತಾ ಇದೆ. ಜೊತೆಗೆ ಬಂದಂಥ ಏನು ಪೇಷಂಟ್ಗಳಿಗೆ ಒಂದು ಎಕ್ಸ್ರೇ ಮಾಡಲಿಕ್ಕೆ ಎಕ್ಸ್ರೇ ಮೆಷಿನನ್ನು ಕೂಡ ಇಲ್ಲಿ ಇಟ್ಟಿರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಯಾಕೆಂತ ಹೇಳಿದರೆ ಆಂಧ್ರ ಮತ್ತು ತೆಲಂಗಾಣದ ಗಡಿ ಭಾಗದಲ್ಲಿ ರಾಯಚೂರು ಜಿಲ್ಲೆ ಇರೋದ್ರಿಂದ ಮುಖ್ಯವಾಗಿ ಹೆಚ್ಚು ಕಟ್ಟೆಚ್ಚರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ, ನಿಗಾ ವಹಿಸಬೇಕಾಗುತ್ತೆ. ಗಡಿ ಭಾಗದಿಂದ ಕೂಡ ಸಾಕಷ್ಟು ಜನ ಬರೋದ್ರಿಂದ ಎಚ್ಚರಿಕೆಯನ್ನ ವಹಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಏನು ಈಗಾಗಲೇ ರಿಮ್ಸ್ನ ಅಧಿಕಾರಿಗಳು ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಅವ್ರನ್ನೇ ಕೇಳೋಣ, ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ, ಟೋಟಲ್ ಎಷ್ಟು ಬೆಡ್ಗಳ ವ್ಯವಸ್ಥೆ ಇದೆ, ಎಷ್ಟು ಆಕ್ಸಿಜನ್ ಬೆಡ್ ಇದೆ, ಎಷ್ಟು ವೆಂಟಿಲೇಟರ್ಗಳ ಒಂದು ಬೆಡ್ನ ವ್ಯವಸ್ಥೆ ಇದೆ ಅನ್ನುವಂಥದ್ದು ಕೂಡ ಕೇಳೋಣ. ಮತ್ತು ಆಕ್ಸಿಜನ್ಗೆ ಏನೆಲ್ಲ ತಯಾರಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಕೇಳೋಣ. ಏನು ರಿಮ್ಸ್ ಆಸ್ಪತ್ರೆಯ MS ಆದಂತಹ ಭಾಸ್ಕರ್ ಅವರು ಇದ್ದಾರೆ, ಡಾಕ್ಟರ್ ಭಾಸ್ಕರ್ ಅವ್ರನ್ನ ಕೇಳೋಣ. ಸರಿ, ಈಗ ಏನು ಒಂದು ಆತಂಕ ಎಲ್ಲೆಡೆ ಇದಾಗ್ತಾ ಇರುವಂಥದ್ದು, ಈಗಾಗಲೇ ಕೇರಳ, ತಮಿಳುನಾಡಿನಲ್ಲಿ ಪ್ರಕರಣ, ಜೊತೆಗೆ ರಾಜ್ಯದಲ್ಲೂ ಕೂಡ ಪ್ರಕರಣ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ಏನೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಿ? ಈಗ ರಾಜ್ಯದಲ್ಲಿ ಈಗ ಕಾಣಿಸಿಕೊಂಡಿರತಕ್ಕಂಥ ಕೋವಿಡ್ ಪ್ರಕರಣಗಳ ಕಟ್ಟೆಚ್ಚರ ವಹಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಮಾರ್ಗಸೂಚಿಗಳನ್ನು ಸುತ್ತೋಲೆ ಮುಖಾಂತರ ಹೊರಡಿಸಿದೆ. ಇದರ ಅನ್ವಯ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಈಗಾಗಲೇ ಸರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಾರಂಭಿಕವಾಗಿ 30 ಹಾಸಿಗೆಗಳ ಸಾಮರ್ಥ್ಯದ ವಾರ್ಡ್ ಅನ್ನು ನಾವು ಕೋವಿಡ್ ಸಲುವಾಗಿ ಮೀಸಲಿರಿಸಿದ್ದೇವೆ. ಈ ವಾರ್ಡಿನಲ್ಲಿ ಎಲ್ಲ 30 ಹಾಸಿಗೆಗಳು ICU ಗುಣಮಟ್ಟದಾಗಿರುತ್ತದೆ ಮತ್ತು ಪ್ರತಿಯೊಂದು ಬೆಡ್ಗೂ ಸಹ ವೆಂಟಿಲೇಟರ್ ಸೌಲಭ್ಯದ ಜೊತೆಗೆ ಮಲ್ಟಿಪ್ಯಾರಾ ಮಾನಿಟರ್ಸ್, ಸಿರಿಂಜ್ ಪಂಪ್ಗಳು ಮತ್ತು ಇನ್ನಿತರ ಪರಿಕರಗಳನ್ನು ಅಳವಡಿಸಲಾಗಿದೆ. ಹಾಗೂ ಮೊಬೈಲ್ ಎಕ್ಸ್ರೇ ವ್ಯವಸ್ಥೆ, ಮೊಬೈಲ್ 2D ಎಕೋ, ಡಿಫಿಬ್ರಿಲೇಟರ್, ABG ಮೆಷಿನ್ ಮತ್ತೆ ECG 12 ಚಾನಲ್ ಪ್ಯಾರಾಮೀಟರ್ ECG ಮತ್ತು ಇನ್ನಿತರ ಅವಶ್ಯಕ ವಸ್ತುಗಳನ್ನ ಈಗಾಗಲೇ ಸಿದ್ಧತೆಯನ್ನು ಮಾಡಿ ಇಟ್ಕೊಂಡಿದ್ದೇವೆ. ಈಗ ಆಕ್ಸಿಜನ್ಗೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿದ್ರೆ? ಯಾಕೆಂದ್ರೆ ಈ ಹಿಂದೆ ಕೋವಿಡ್ನ ಮೊದಲ ಅಲೆ, 2ನೇ ಅಲೆಯಲ್ಲಿ ಆಕ್ಸಿಜನ್ ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ಕಡೆ ಎದುರಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಆಕ್ಸಿಜನ್ ಸೌಲಭ್ಯ ಯಾವ ರೀತಿ ಇದೆ? ಈಗ ನಮ್ಮಲ್ಲಿ ಇದುವರೆಗೂ 3 ಕೋವಿಡ್ ಅಲೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದೇವೆ. ಇಂಥ ಸಂದರ್ಭದಲ್ಲೂ ಸಹ ಆಕ್ಸಿಜನ್ ಕೊರತೆ ಕಂಡು ಬಂದಿಲ್ಲ. ಆದರೂ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರದಿಂದ ನಮಗೆ 20 KL ಸಾಮರ್ಥ್ಯದ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಒಂದು ಘಟಕವನ್ನು ಈಗಾಗಲೇ ನಾವು ಸ್ಥಾಪಿಸಲಾಗಿದೆ. ಇದರಿಂದ ನಿರಂತರವಾಗಿ ನಿರಾತಂಕವಾಗಿ ಆಕ್ಸಿಜನ್ ಸರಬರಾಜು ಕನಿಷ್ಠ 520 ಹಾಸಿಗೆಗಳಿಗೆ ಕನಿಷ್ಠ 1 ವಾರ ನಿರಾತಂಕವಾಗಿ ಯಾವುದೇ ತೊಡಕಿಲ್ಲದೆ ಸರಬರಾಜು ಮಾಡುವಂತಹ ಸಾಮರ್ಥ್ಯ ಹೊಂದಿದೆ. ನಮಗೆ ಬ್ಯಾಕಪ್ ನಲ್ಲಿ PSA ಪ್ಲಾಂಟ್ ಇಂದ 1000 ಲೀಟರ್ ಪ್ರತಿ ನಿಮಿಷಕ್ಕೆ ಆಮ್ಲಜನಕವನ್ನು ಉತ್ಪಾದನೆ ಮಾಡತಕ್ಕಂಥ ಘಟಕ ಇದೆ. ಇದನ್ನು ಸಹ ನಾವು ಉಪಯೋಗಿಸಿಕೊಳ್ತಾ ಇದ್ದೀವಿ. ಬೆನ್ನೆಲುಬಾಗಿ ನಮಗೆ ಅತ್ಯುತ್ತಮ ಸಿದ್ಧತೆ ಇರತಕ್ಕಂಥ ಮ್ಯಾನಿಫೋಲ್ಡ್ ಸೆಕ್ಷನ್ ಅಲ್ಲಿ 190 D ಗ್ರೂಪ್ B ಸೈಜ್ ಜಂಬೋ ಸಿಲಿಂಡರ್ಗಳಿದಾವೆ. ಮಕ್ಕಳಿಗೆ ಏನು ವಿಶೇಷವಾಗಿ ಏನಾದರೂ ಬೆಡ್ಗಳ ವ್ಯವಸ್ಥೆ ಮಾಡಿದ್ದೀರಾ, ಅಥವಾ ಇದೇ ಒಂದು ಈ 30 ಬೆಡ್ಗಳಲ್ಲೇ ಮಕ್ಕಳು ಕೂಡ ಟ್ರೀಟ್ಮೆಂಟ್ ಮಾಡುವಂತದ್ದ? ಈಗ ಮತ್ತೆ ಪರೀಕ್ಷೆ ಎಷ್ಟು ಮಟ್ಟಿಗೆ ನಡೀತಾ ಇದೆ? ILI ಮತ್ತೆ ಸಾರಿ ಪ್ರಕರಣಗಳು ಏನಾದರೂ ಬಂದಿದೆಯಾ? ಈಗ ಮಕ್ಕಳಿಗಾಗಿ 3ನೇದರಲ್ಲೇ 303 ಕೊಠಡಿ ಸಂಖ್ಯೆಯನ್ನು ನಿಗದಿಪಡಿಸಲಾಗಿದೆ. ಅದರಲ್ಲಿ 10 ಬೆಡ್ಗಳ ಸಾಮರ್ಥ್ಯದ ಒಂದು ವಾರ್ಡ್ ಅನ್ನು ಸಹ ಸೂಚಿಸಲಾಗಿದೆ. ಅವಶ್ಯಕತೆ ಬಿದ್ದಲ್ಲಿ 2ನೇ ವಾರ್ಡಿಯನ್ನ ಅವುಗಳಲ್ಲೂ ಸಹ ಸಿದ್ಧತೆಯಾಗಿದ್ದಾರೆ. ಅವಶ್ಯ ಬಿದ್ದಲ್ಲಿ ಅದನ್ನು ನಾವು ಉಪಯೋಗಕ್ಕೆ ಅನುಷ್ಠಾನಗೊಳಿಸುತ್ತೇವೆ. ಅದರಲ್ಲೂ ಸಹ ಎಲ್ಲ ಸಿದ್ಧತೆಗಳು, ವೆಂಟಿಲೇಟರ್ಗಳಾಗಲಿ ಇನ್ನಿತರ ಪರಿಕರಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಈಗ ಸುತ್ತೋಲೆ ಹೊರಡಿಸಿರುವ ರಾಜ್ಯ ಸರ್ಕಾರ ಅವಶ್ಯಕವಾಗಿ RT-PCR ಟೆಸ್ಟ್ಗಳನ್ನು ಮಾಡಲು ಸೂಚಿಸಿದೆ. ಈಗಾಗಲೇ ನಮಗೆ ಸೋಂಕಿರ್ತಕ್ಕಂಥ ಪ್ರಕರಣಗಳಲ್ಲಿ ILI ಮತ್ತು ಸಾರಿ ಪ್ರಕರಣಗಳಲ್ಲಿ ಅವರನ್ನು RT-PCR ಟೆಸ್ಟ್ಗೆ ಒಳಪಡಿಸಲು ಈಗಾಗಲೇ ನಾವು ವೈದ್ಯರಿಗೆ ಮತ್ತು ಪ್ರಯೋಗಾಲಯ ಸಿಬ್ಬಂದಿಗಳಿಗೆ ತಿಳಿಸಿದ್ದೇವೆ. ಒಂದು ಸಲ RT-PCR ಮತ್ತು ರ್ಯಾಟ್ ಕಿಟ್ಗಳು ನಮಗೆ ಸರಬರಾಜು ಪಕ್ಷದಲ್ಲಿ ಈಗಾಗಲೇ
ಪ್ರಯೋಗಾಲಯ ಸರ್ವಸನ್ನದ್ಧವಾಗಿ ಕಾರ್ಯೋನ್ಮುಖವಾಗಿದೆ. ಅವಶ್ಯ ಬಿದ್ದಲ್ಲಿ ಅವುಗಳನ್ನು ನಾವು ತಪಾಸಣೆಗೆ ಉಪಯೋಗಿಸಿಕೊಳ್ತೀವಿ. ಒಟ್ಟಾರೆಯಾಗಿ ಅಗತ್ಯಕ್ಕೆ ಅನುಗುಣವಾಗಿ ಏನೆಲ್ಲ ಸೌಲಭ್ಯಗಳು ಬೇಕು ಅವೆಲ್ಲವನ್ನು ಕೂಡ ಈಗ ನಾವು ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. ನಂತರದಲ್ಲಿ ಸರ್ಕಾರದ ಮಾರ್ಗಸೂಚಿ ಏನ್ ಬರುತ್ತೆ ಅದನ್ನ ಫಾಲೋ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಮಕ್ಕಳಿಗಾಗಿ ವಿಶೇಷ ವಾರ್ಡ್ ಅನ್ನು ಕೂಡ ಮಾಡಲಾಗಿರುವಂತದ್ದು. ಜೊತೆಗೆ ಅಗತ್ಯ ಬಿದ್ದಲ್ಲಿ ಏನೀಗ 30 ಬೆಡ್ಗಳನ್ನ ತಯಾರು ಮಾಡಿದೆ, ಅಂದ್ರೆ ವೆಂಟಿಲೇಟರ್ ಇರ್ಬೋದು, ಆಕ್ಸಿಜನ್ ಸೌಲಭ್ಯ ಇರ್ಬೋದು, ಆ ತರದ ಬೆಡ್ಗಳನ್ನ ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚಿಗೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಇದನ್ನೆಲ್ಲ ಗಮನಿಸಿದಾಗ ಏನು ಒಂದು ಒಮಿಕ್ರಾನ್ ಉಪತಳಿಯ ಒಂದು ಆತಂಕ ಏನಿದೆ ಅದನ್ನ ಎದುರಿಸಲಿಕ್ಕೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆ ಸನ್ನದ್ಧ ಆಗಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.